ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಅಂದರೆ ಎಷ್ಟೊಂದು ಜನ ಕನಸಲ್ಲಿ ತೆಂಗಿನಕಾಯಿ ಕಾಣಿಸಿದ್ರೆ ಗಂಡು ಮಗು ಆಗುತ್ತೆ ಅಂತ ಹೇಳಿದ್ದಾರೆ ಅಲ್ವಾ. ನಾನು ಕೂಡ ಹೇಳಿದ್ದೀನಿ. ಬಟ್ ಯಾವ ಥರ ಕಾಣಿಸಿದ್ರೆ ಗಂಡು ಮಗು ಆಗೋದು, ಯಾವ ಥರ ಕಾಣಿಸಿದ್ರೆ ಹೆಣ್ಮಗು ಆಗುತ್ತೆ ಅನ್ನೋದನ್ನು ಇವತ್ತು ನಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಏಕೆಂದರೆ ಕೆಲವೊಬ್ಬರಿಗೆ ತೆಂಗಿನಕಾಯಿ ಕಾಣಿಸಿರುತ್ತೆ, ಆದರೂ ಕೂಡ ಅವ್ರಿಗೆ ಹೆಣ್ಮಗುನೇ ಆಗಿರುತ್ತೆ. ಅದು ಯಾವ ಥರ ತೆಂಗಿನಕಾಯಿ ಕಾಣಿಸಿದ್ರೆ ನಿಮಗೆ ಪಕ್ಕಾ ಗಂಡು ಮಗು ಆಗುತ್ತೆ ಅಂತ ಅನ್ನೋದನ್ನು ಇವತ್ತು ನಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನನಗೂ ಕೂಡ ಕಾಣಿಸಿತ್ತು, ಅದು ಯಾವ ರೂಪದಲ್ಲಿ ಕಾಣಿಸಿತ್ತು ಅನ್ನೋದು ಕೂಡ ಇವತ್ತು ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದವರು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತೇಳಿ ಇವತ್ತು ವ್ಲಾಗಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ, ನಿಮಗೆ ಈ ಥರ ತೆಂಗಿನಕಾಯಿ ಏನಾದರೂ ಈ ಥರ ಉಂಡೆಕಾಯಿ ಈ ಥರ ಏನಾದ್ರು ಕಾಣಿಸ್ತು ಅಂದರೆ ಕೂಡ ನಿಮಗೆ ಪಕ್ಕ ಗಂಡು ಮಗುನೇ ಆಗೋದು. ಅಂದರೆ ನಿಮ್ಮ ಕೈಗೆ ಯಾರಾದರೂ ಈ ಥರ ತೆಂಗಿನಕಾಯಿನ ಸಿಪ್ಪೆ ತೆಗಿಲ್ದೇ ಇದ್ದರೆ ತೆಂಗಿನಕಾಯಿನ ಕೈಗೆ ಕೊಟ್ಟರು ಅಂತ ಹೇಳಿದ್ರು ಕೂಡ ನಿಮಗೆ ಪಕ್ಕ ಗಂಡು ಮಗು ಆಗುತ್ತೆ. ಹಾಗೆ ಕೆಲವೊಂದು ಕಡೆ ನಿಮಗೆ ತೆಂಗಿನಕಾಯಿ ಕಾಣಿಸ್ತಾ ಇರುತ್ತೆ, ನೀವು ಅದನ್ನು ಎತ್ತಿ ನಿಮಗೆ ಬ್ಯಾಗ್ ಒಳಗಡೆ ಅಥವಾ ನಿಮ್ಗೆ ಬೇಕು ಅಂತ ತೆಗ್ದು ನೀವು ನಿಮ್ಮದು ಬ್ಯಾಗು ಅಥವಾ ಒಂದು ಯಾವುದೋ ಚೀಲಕ್ಕೋ ಏನಾದರೂ ಹಾಕ್ಕೊಂಡು ಬಂದ್ರಿ ಮನೆಗೆ ಅಂದರೆ ಪಕ್ಕ ನಿಮಗೆ ಗಂಡು ಮಗುನೇ ಆಗೋದು. ಕೆಲವೊಬ್ರು ಏನು ಮಾಡಿಬಿಡ್ತಾರೆ, ನಿಮಗೆ ತೆಂಗಿನಕಾಯಿ ಕಾಣಿಸುತ್ತೆ, ನನಗೆ ಬೇಡ ಅಂತ ಅಲ್ಲೇ ಇಟ್ಬಿಟ್ಟು ಬಂದಿರ್ತೀರ. ನೀವು ಅಂದ್ಕೊಂಡಿರ್ತೀರ ನನಗೆ ತೆಂಗಿನಕಾಯಿ ಕಾಣಿಸಿದೆ, ನನಗೆ ಮೇ ಬಿ ಗಂಡು ಮಗುನೇ ಆಗುತ್ತೆ ಅಂತ. ಬಟ್ ನೀವು ಬೇಡ ಅಂತ ಅಲ್ಲಿ ಇಟ್ಬಿಟ್ಟು ಬಂದಿರ್ತೀರಲ್ವ, ಅದರಿಂದ ನಿಮಗೆ ಹೆಣ್ಮಗುನೇ ಆಗೋದು. ಹಾಗೆ ತೆಂಗಿನಕಾಯಲ್ಲೂ ಕೂಡ ಒಡೆದೋಗಿರೋ ತೆಂಗಿನಕಾಯಿ ಏನಾದ್ರು ಕಾಣಿಸ್ತು ಅಂದರೆ ಇವಾಗ ಓಳಾಗಿರೋ ತೆಂಗಿನಕಾಯಿ ಕಾಣಿಸ್ತು ಅಂದರೆ ನಿಮ್ಮ ಕನಸಲ್ಲಿ, ಅವಾಗಲೂ ಕೂಡ ನಿಮಗೆ ಹೆಣ್ಮಗುನೇ ಆಗೋದು. ಹಾಗೆ ನಿಮ್ಗೆ ಇನ್ನೂ ಒಂದು ತುಂಬ ಅಂದರೆ ಗಂಡು ಮಗುನೇ ಆಗುತ್ತೆ ತೆಂಗಿನಕಾಯಿ ಈ ಥರ ಕಾಣಿಸಿದ್ರೆ ಅನ್ನೋದಕ್ಕೆ. ನಿಮಗೆ ತೆಂಗಿನ ಮರ ಕಾಣಿಸ್ತು ಅಂತ ಅಂದ್ಕೊಳ್ಳಿ, ತೆಂಗಿನ ಮರ ತುಂಬ ಕಾಯಿ ಇದೆ ಅಂತ ಕಾಣಿಸಿದ್ರೆ ಪಕ್ಕ ನಿಮಗೆ ಗಂಡು ಮಗುನೇ ಆಗೋದು. ಅಕಸ್ಮಾತ್ ನಿಮಗೆ ತೆಂಗಿನ ಮರ ಕಾಣಿಸ್ತಿದೆ ಬಟ್ ಅಲ್ಲಿ ಬರೀ ಕಾಯಿ ಏನಿಲ್ಲ, ಬರೀ ಗರಿನೇ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನಿಮಗೆ ಹೆಣ್ಮಗು ಆಗುತ್ತೆ. ಈ ಥರ ನಿಮಗೆ ಸೂಚನೆ ಸಿಕ್ಕಿರುತ್ತೆ. ನೀವು ಪ್ರೆಗ್ನೆಂಟ್ ಇರೋರ್ಗಂತೂ ಈ ಥರ ಸೂಚನೆ ಸಿಗುತ್ತೆ. ಏಕೆಂದರೆ ನನಗೆ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಹಾಗೆ ನನಗೆ ಅಂತ ಒಬ್ಬ ಅಕ್ಕ ಇದ್ದಾರೆ, ಅವ್ರು ನನಗೆ ಗಂಡು ಮಗು ಆಗಲಿ ಅಂತ ಅವರು ಕೂಡ ಹರಕೆ ಮಾಡ್ಕೊಂಡಿದ್ರು. ಅವ್ರಿಗಾಗಿದ್ದಂಥ ಎಕ್ಸ್ಪೀರಿಯೆನ್ಸ್ನ ನನ್ನ ಹತ್ರ ಶೇರ್ ಮಾಡ್ಕೊಂಡಿದ್ರಿಂದ ನನಗೂ ಕೂಡ ಕನಸು ಬಗ್ಗೆ ಗೊತ್ತಾಗಿದೆ ಸೆಕೆಂಡ್ ಪ್ರೆಗ್ನೆಂಟಲ್ಲಿ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಕೆಲವೊಬ್ಬರು ತುಂಬಾ ಕ್ವಶನ್ಸ್ಗಳು ಕೇಳಿದ್ದೀರಾ ನನಗೆ, ಅಕ್ಕ ಈ ಥರ ಇದೆ ಅಕ್ಕ, ಈ ಥರ ನನಗೂ ಕೂಡ ತೆಂಗಿನಕಾಯಿ ಈ ಥರ ಕಾಣಿಸ್ತು ಅಕ್ಕ, ಆದರೆ ಹಣ್ಣು ಕೂಡ ಕಾಣಿಸ್ತು ಅಕ್ಕ, ಈ ಥರ ತೆಂಗಿನಕಾಯಿ ಕಾಣಿಸಿದ್ರೆ ಯಾವ ಮಗು ಆಗುತ್ತೆ. ಅಂದರೆ ಹಣ್ಣುಗಳ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ. ನೀವು ಒಂದೊಂದು ತಿಳ್ಕೊಬೇಕು, ನಿಮ್ಮ ಕನಸಲ್ಲಿ ತೆಂಗಿನ ಮರ ಬಂದಿದೆ, ಅದ್ರ ತುಂಬ ತೆಂಗಿನ ಕಾಯಿಗಳಿವೆ ಅಥವಾ ಕಾಯಿಗಳು ಕಾಣಿಸ್ತಾ ಇದೆ ಅಂತ ಹೇಳಿದ್ರು ಕೂಡ ನಿಮಗೆ ಗಂಡು ಮಗುನೇ ಆಗೋದು. ತೆಂಗಿನ ಮರ ಕಾಣಿಸ್ಬಿಟ್ಟು ಅದರಲ್ಲಿ ಏನೂ ಕಾಯೇ ಇರಲ್ಲ, ಬರೀ ಮರ ಕಾಣಿಸ್ತು ಅಂದ ತಕ್ಷಣ ನೀವು ಗಂಡು ಮಗು ಆಗುತ್ತೆ ಅಂತ ಅಂದ್ಕೋಬೇಡಿ. ಹಾಗೆ ನಿಮಗೆ ತೆಂಗಿನಕಾಯಿ ಕಾಣಿಸಿರುತ್ತೆ, ಅದಕ್ಕೆ ಹೇಳಲಿಲ್ವ, ನೀವು ಅದನ್ನು ಬೇಕು ಅಂತ ಎತ್ಕೊಳ್ದೆ ಹಂಗೆ ಬಿಟ್ಬಿಟ್ಟು ಬಂದುಬಿಟ್ರು ಕೂಡ ನಿಮಗೆ ಗಂಡು ಮಗು ಆಗೋಲ್ಲ. ಏಕೆಂದರೆ ನೀವು ಅದನ್ನು ಬೇಡ ಅಂತ ಇಟ್ಬಿಟ್ಟು ಬಂದಂಗೆ ಅರ್ಥ, ಅದರಿಂದ ನಿಮಗೆ ಹೆಣ್ಮಗುನೇ ಆಗೋದು. ಹಾಗೆ ಕೆಲವೊಬ್ಬರು ಅಂದರೆ ನಿಮ್ಮ ಗಂಡನ ಕನಸಲ್ಲಿ ಅಥವಾ ನಿಮ್ಮ ರಿಲೇಷನ್ ಅವರು ಅಥವಾ ನಿಮ್ಮ ತಾಯಿ ಕನಸಲ್ಲಿ ಕೂಡ ಈ ಥರ ಬೀಳುತ್ತೆ. ಅವರು ತೆಂಗಿನಕಾಯಿನ ನಿಮಗೆ ಕೊಡೋ ಥರ ಅಥವಾ ನಿಮ್ಮ ಗಂಡಂಗೆ ಯಾರೋ ತೆಂಗಿನಕಾಯಿ ಕೊಡೋ ಥರ ಕನಸು ಬೀಳುತ್ತೆ. ನಿಮ್ಮ ಗಂಡಂಗೂ ಯಾರಾದರೂ ತೆಂಗಿನಕಾಯಿನ ಕನಸಲ್ಲಿ ಕೊಡೋ ಥರ ಕನಸು ಬಿದ್ದರೂ ಕೂಡ ನಿಮಗೆ ಗಂಡು ಮಗುನೇ ಆಗುತ್ತೆ ಅಂತಲೇ ಅರ್ಥ. ನನಗೆ ಇದು ನನ್ನ ಫ್ರೆಂಡ್ ಅವ್ರ ಗಂಡಂಗೆ ಯಾರೋ ಒಬ್ಬರು ತೆಂಗಿನಕಾಯಿನ ಕೊಡೋಕೆ ಬಂದಿದ್ದಾರೆ, ಅವರು ಬೇಡ ಅಂತ ಹೇಳ್ಬಿಟ್ಟಿದ್ದಾರೆ. ಅವ್ರ ಕನಸಲ್ಲಿ ಬಿದ್ದಿದ್ದು ಆ ಥರ. ಬಟ್ ಅವ್ರಿಗೆ ಸೆಕೆಂಡ್ ಬೇಬಿನೂ ಕೂಡ ಗರ್ಲ್ ಬೇಬಿನೇ ಆಗಿದೆ. ಇದು ಕೂಡ ನಾನು ಕೇಳಿ ತಿಳ್ಕೊಂಡಿರೋದನ್ನ ತಿಳಿಸ್ಕೊಡ್ತಾ ಇರೋದು. ಓಕೆ, ನೋಡಿ, ತೆಂಗಿನಕಾಯಿ ಈ ಥರ ಒಡೆದೋಗಿರೋದು ನಿಮ್ಮ ಕನಸಲ್ಲಿ ಕಾಣಿಸಿದೆ ಅಂತಂದರೆ ನಿಮಗೆ ಹೆಣ್ಮಗು ಆಗುತ್ತೆ ಅಂತಲೇ ಸೂಚನೆ. ಹಾಗೆ ಕೆಲವೊಮ್ಮೆ ಎರಡು ಥರನೂ ಈ ಥರ ತೋರಿಸುತ್ತೆ. ಏಕೆಂದರೆ ಒಂದೊಂದು ಸಲ ಆ ಮಗು ಮುಂದೆ ಏನಾದ್ರು ಅಬಾರ್ಟ್ ಆಗುತ್ತೆ ಅಂದರೆ ಅಬೋಷನ್ ಆಗ್ಬೋದು, ಅಥವಾ ಅದು ಬುದ್ಧಿಮಾಂದ್ಯ ಮಗು ಆಗಿದ್ದು ನಾವೇನಾದ್ರು ತೆಗ್ಸೋ ಸಿಚುವೇಶನ್ ಬರುತ್ತಲ್ವ ಕೆಲವೊಬ್ಬರಿಗೆ, ಆ ಟೈಮಲ್ಲೂ ಕೂಡ ಈ ಥರ ಒಡೆದೋಗಿರೋ ತೆಂಗಿನಕಾಯಿ ಕಾಣಿಸುತ್ತೆ. ಬಟ್ ನಿಮಗೆ ಏನಾದರೂ ಮಗು ಎಲ್ಲ ಹೆಲ್ತಿಯಾಗಿದ್ದು ಏನೂ ತೊಂದರೆ ಇಲ್ಲದೇ ನಿಮ್ಮ ಮಗು ಆರೋಗ್ಯವಾಗಿದ್ದರೂ ಕೂಡ ನಿಮಗೆ ಒಡೆದೋಗಿರೋ ತೆಂಗಿನಕಾಯಿ ಕಾಣಿಸ್ತಾ ಇದೆ ಅಂದರೆ ನಿಮಗೆ ಅವಾಗ ನಿಜವಾಗ್ಲೂ ನಿಮ್ಮ ಹೊಟ್ಟೆಲಿರೋದು ಹೆಣ್ಮಗು ಅಂತಲೇ ಅರ್ಥ. ಅಂದರೆ ಕೆಲವೊಬ್ಬರಿಗೆ ತುಂಬಾ ರಾಶಿಗಟ್ಟಲೆ ತೆಂಗಿನಕಾಯಿ ಕಾಣಿಸ್ತಾ ಇರುತ್ತೆ. ಆಮೇಲೆ ಅವ್ರಿಗೆ ಹಣ್ಣುಗಳು ಕಾಣಿಸಿರುತ್ತೆ, ಬಟ್ ಅದೇ ಬೇರೆ ರೂಪದಲ್ಲಿ ಕಾಣಿಸಿರುತ್ತೆ. ಅದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಏನಾದರೂ ನಿಮಗೆ ತೆಂಗಿನಕಾಯಿ ಒಡೆದೋಗಿರೋ ಥರ ಕಾಣಿಸ್ತಿದೆ ಅಂತ ಹೇಳಿದ್ರೆ ಕೂಡ ನಿಮಗೆ ಹೆಣ್ಮಗು ಆಗುತ್ತೆ ಅಂತಲೇ ಅರ್ಥ. ನಿಮಗೆ ಗಂಡು ಮಗು ಆಗುತ್ತೆ ಅನ್ನೋದು ನೀವು ಚೆನ್ನಾಗಿ ತಿಳ್ಕೊಬೇಕು ಅಂದರೆ ನಿಮಗೆ ಯಾವ ಥರನಾದರೂ ಸಿಂಪ್ಟಮ್ಸ್ ಇರಲಿ, ಯಾವ ಥರನಾದರೂ ನಿಮಗೆ ಲಕ್ಷಣ ಇರಲಿ, ಅಂದರೆ ನಿಮ್ಗೆ ಗಂಡು ಮಗು ಲಕ್ಷಣವೇ ಎಲ್ಲ ಇದ್ದರೂ ಕೂಡ ನಿಮಗೆ ಹೆಣ್ಮಗು ಆಗುತ್ತೆ. ಕೆಲವೊಂದು ಸಲ ಆಗುತ್ತೆ, ನನಗೂ ಕೂಡ ಅದೇ ಥರ ಆಗಿದೆ. ನಾನು ಇವತ್ತು ನಿಮಗೆ ಅಪ್ಲೋಡ್ ಮಾಡಿರೋ ವೀಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ. ನೋಡಿಲ್ಲ ಅನ್ನೋರು ಕೂಡ ಆ ವಿಡಿಯೋನು ಕೂಡ ನೋಡಿ. ಅದರಲ್ಲಿ ನೋಡಿ ಬೇಕಾದ್ರೆ ನನಗೆ ಎಷ್ಟು ಸಿಂಪ್ಟಮ್ಸ್ ಇದೆ ಅಂತ. ಆದರೂ ಕೂಡ ನನಗೆ ಈ ಸಲಿನೂ ಕೂಡ ಹೆಣ್ಮಗುನೇ ಆಗುತ್ತೆ ಅಂತ ಗೊತ್ತಾಗ್ತಿದ್ದಿದೆ ಈ ಥರ ಕನಸುಗಳಲ್ಲಿ. ಈ ಥರ ನನಗೆ ಹೇಳ್ತಿದ್ರು, ನನಗೆ ದೊಡ್ಡವರು ತಿಳಿದವರು ನನಗೆ ಹೇಳ್ತಿದ್ದನ್ನು ನಾನು ತಿಳ್ಕೊಂಡು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇ.
ನಿಮಗೆ ಈ ಥರ ಏನಾದರೂ ಒಣಗೋಗಿರೋದು ಅಂದರೆ ಡ್ರೈ ಆಗಿರೋ ಕೋಕೋನಟ್ ಇರುತ್ತಲ್ವ, ಅದು ಅಂದರೆ ತಳ್ಳು ಅಂತ ಕರೀತಾರಲ್ವ, ಅದೇನಾದರೂ ನಿಮ್ಗೆ ಯಾರಾದ್ರು ಕೊಟ್ಟರು ಅಂದರೆ ನೀವು ಏನು ಯೋಚನೆ ಮಾಡೋದು ಬೇಡ, ಪಕ್ಕ ನಿಮಗೆ ಗಂಡು ಮಗುನೇ ಆಗೋದು. ಅವ್ರು ಕೊಡೋ ಟೈಮಲ್ಲಿ ನೀವು ಬೇಡ ಅಂದ್ಬಿಟ್ರೆ ಹೆಣ್ಮಗು ಆಗುತ್ತೆ. ಈ ಥರ ಅಲ್ಲಿ ಕನಸು ಬೀಳುವಾಗ ನೀವು ಯಾವ ಥರ ಬೀಳ್ತಾ ಇದೆ ಅನ್ನೋದನ್ನು ನೀವು ಅಷ್ಟು ಸೂಕ್ಷ್ಮವಾಗಿ ಗಮನಿಸ್ಕೋಬೇಕು. ಆವಾಗ ನಿಮಗೆ ಗೊತ್ತಾಗ್ಬಿಡುತ್ತೆ. ನೀವು ನಮ್ಗೆ ಇವಾಗ ರೈಟ್ ಸೈಡಲ್ಲಿ ಮಗು ಆಟಾಡ್ತಾ ಇದೆ, ಗಂಡು ಮಗು ಆಗುತ್ತೆ, ಲೆಫ್ಟ್ ಸೈಡಲ್ಲಿ ಆಟಾಡ್ಬಿಡ್ತಾ ಇದೆ, ಹೆಣ್ಮಗು ಆಗ್ಬಿಡುತ್ತೇನೋ, ಈ ಥರ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ನೀವು ನೈಟು ಮಲ್ಕೋವಾಗ ನನಗೆ ಯಾವ ಮಗು ಆಗುತ್ತೆ, ಏನಾದರೂ ಒಂದು ಸೂಚನೆ ಕೊಡಪ್ಪ ದೇವರೇ ಅಂತ ನೀವು ಕೇಳ್ಕೊಂಡು ಮಲ್ಕೊಳ್ಳಿ. ಪಕ್ಕ ನಿಮ್ಗೆ ಬರಲಿಲ್ಲ ಅಂದರೆ ಕೇಳ್ಕೊಳ್ಳಿ. ನನಗೆ ಯೂಟ್ಯೂಬಲ್ಲೇ ತುಂಬ ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ, ಇನ್ಸ್ಟಾದಲ್ಲಂತೂ ಎಷ್ಟೊಂದು ಜನ ಮೆಸೇಜ್ ಮಾಡ್ತಾರೆ. ಅವ್ರುಗಳು ನನಗೆ ಅಕ್ಕ ನೀವು ಕೇಳ್ಕೊಂಡು ಮಲ್ಕೊಳ್ಳಿ, ನಾನು ಇವತ್ತು ಕೇಳ್ಕೊಂಡು ಮಲ್ಕೋತೀನಿ ಅಕ್ಕ ಅಂತ ಹೇಳಿದ್ದಾರೆ. ನಾನು ಅದೇ ಥರ ಕೇಳ್ಕೊಂಡು ಮಲ್ಕೊಂಡಿದ್ದೀನಿ. ಅವ್ರಿಗೆ ಯಾವ ಮಗು ಆಗುತ್ತೆ ಅನ್ನೋದು ನನಗೆ ಚೆನ್ನಾಗಿ ಸೂಚನೆ ಸಿಕ್ಕಿದೆ. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ಅವ್ರಿಗೂ ಕೂಡ ಅವತ್ತು ಅದೇ ಸೂಚನೆ ಸಿಕ್ಕಿದೆ. ನನಗೆ ಇದು ದೇವ್ರು ಕೊಟ್ಟಿರೋದು ಏನೋ ಒಂದು ಆಶೀರ್ವಾದನೇನೋ ಗೊತ್ತಿಲ್ಲ. ಬಟ್ ನಾನು ಹೇಳೋದು ಇಷ್ಟೇ, ಯಾವುದೇ ಮಗು ಆಗಲಿ ನೀವು ಈ ಥರ ಒಂದು ರೂಪದಲ್ಲಿ ತಿಳ್ಕೊಬೋದು. ಅನ್ನೋದು ಬಿಟ್ಟರೆ ನಿಮ್ಗೆ ಇದೇ ಮಗು ಆಗುತ್ತೆ ಅಂದರೆ ಇದೇ ಮಗು ಆಗುತ್ತೆ ಅನ್ನೋದು ಆರಾಮಾಗಿ ನೀವು ಇದ್ರಲ್ಲಿ ತಿಳ್ಕೊಬೋದು. ಬಟ್ ನಿಮಗೆ ಈ ಥರ ಮಗು ಆಗ್ಬಿಡ್ತಲ್ಲ ಅನ್ನೋ ಬೇಜಾರಲ್ಲಿ ಯಾರೂ ಇರಬೇಡಿ ಅಂತಲೇ ನಾನು ತಿಳಿಸ್ಕೊಡೋದು. ಏಕೆಂದರೆ ಅದರಿಂದ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ನಮ್ಮ ಕೈಯಲ್ಲಿ ಏನೂ ಕೂಡ ಇರೋದಿಲ್ಲ, ಏನೂ ಚೇಂಜ್ ಮಾಡೋದಕ್ಕಾಗೋದಿಲ್ಲ. ನಾವು ಅದನ್ನು ಪಾಸಿಟಿವ್ ಆಗಿ ತೊಗೊಬಿಟ್ರೆ ನಮಗೆ ಅಷ್ಟೊಂದು ಟೆನ್ಷನ್ ಕೂಡ ಇರೋಲ್ಲ. ಆಮೇಲೆ ಇವಾಗ ಎಲ್ಲ ಮಕ್ಕಳು ಕೂಡ ಒಂದೇ. ನಾನು ಪ್ರೆಗ್ನೆಂಟ್ ಇರುವಾಗ ನಾನು ಇದೇ ಥರ ತುಂಬಾ ನೋಡ್ತಾಯಿದ್ದೆ, ತುಂಬಾ ಸರ್ಚ್ ಮಾಡ್ತಾಯಿದ್ದೆ. ನಾನು ಕೆಲವೊಬ್ಬರಿಗೆ ಗಂಡು ಮಕ್ಕಳು ಆಗಿರೋರಿಗೆ ಯಾವ ಥರ ಏನೇನು ಆಗ್ತಿತ್ತು, ಯಾವ ಥರ ಆದರೆ ಗಂಡು ಮಗು ಆಗುತ್ತೆ ಅಕ್ಕ ಅಂತೆಲ್ಲ ಕೇಳಿ ತಿಳ್ಕೊತಾ ಇದ್ದೆ. ಹಾಗೆ ನನಗೂ ಕೂಡ ಅಕ್ಕ ಇದ್ದಾರೆ, ಅವರು ಕೂಡ ಯೂಟ್ಯೂಬ್ ವ್ಲಾಗ್ ಮಾಡ್ತಾರೆ, ಶ್ರೀ ವಾಸಿನಿ ವ್ಲಾಗ್ಸ್ ಅಂತ ಹೇಳಿ. ಅವರು ಅಷ್ಟೇ, ಅವ್ರಿಗೂ ಕೂಡ ನಾನು ಕೇಳಿದ್ದೀನಿ. ನಾನು ಫಸ್ಟ್ ಕೇಳ್ತಾ ಇದ್ದಿದ್ದು. ಅವರು ಹೇಳಿದ್ದಾರೆ ನನಗೆ, ನನ್ನ ಸ್ಕ್ಯಾನಿಂಗ್ ಹೋಗುವಾಗಲೂ ಅಷ್ಟೇ, ಎಲ್ಲಾದರೂ ಹೋಗುವಾಗಲೂ ಅಷ್ಟೇ ನನಗೆ ತೆಂಗಿನಕಾಯಿಗಳು ಕಾಣಿಸ್ತಾಯಿತ್ತು, ತುಂಬ ಎಳ್ನೀರು ಕಾಣಿಸ್ತಾಯಿತ್ತು. ನಾನು ಎಲ್ಲೋದ್ರೂ ಕೂಡ ನನಗೆ ಅದು ತುಂಬ ಕಾಣಿಸ್ತಾಯಿತ್ತು. ಅಂದರೆ ಲಾರಿಗಳು ಗಟ್ಟಲೆ ತೊಗೊಂಡೋಗ್ತಾಯಿದ್ರು ಅಂತ ಅವರು ಕೂಡ ಹೇಳಿದ್ದಾರೆ ನನಗೆ. ಹಾಗೆ ನೋಡಿ, ಈ ಥರ ಎಳ್ನೀರೇನಾದರೂ ನಿಮ್ಮ ಕನಸಲ್ಲಿ ಬಂತು ಅಂತ ಹೇಳಿದ್ರೆ ನೀವು ತಿಳ್ಕೊಬೋದು ನಿಮಗೆ ಪಕ್ಕಾ ಗಂಡು ಮಗು ಆಗುತ್ತೆ ಅಂತಲೇ. ಹಾಗೆ ಎಳ್ನೀರು ಬರುತ್ತೆ, ಬಟ್ ಯಾವ ಥರ ಬಂದಾಗ ಅಂದರೆ ನನ್ನ ಕನಸಲ್ಲಿ ಎಳ್ನೀರು ಬಂದಿತ್ತು. ಬಟ್ ಯಾವ ಥರ ಬಂದಿತ್ತು ಗೊತ್ತಾ, ಅದನ್ನು ಓಪನ್ ಮಾಡಿ ನನಗೆ ಕುಡಿಯೋಕ್ಕೆ ಅಂತ ಕೊಟ್ಟರು ಕೈಗೆ. ನಾನು ಅದನ್ನ ಈಸ್ಕೊಂಡೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅದನ್ನು ಓಪನ್ ಮಾಡಿ ಕೊಟ್ಟಿರೋದ್ರಿಂದ ನನಗೆ ಹೆಣ್ಮಗು ಆಗಿರೋದು. ನಾನು ಈಗ ಒಬ್ರಿಗೆ ಹೇಳಿದ್ದೆ, ನನಗೆ ಈ ಥರ ಎಳ್ನೀರು ಕಾಣಿಸ್ತು ಇವತ್ತು ಅಂತ. ಓ ಹೌದಾ, ಆಗ ನಿಂಗೆ ಗಂಡು ಮಗು ಆಗುತ್ತೆ ಬಿಡು, ಪಕ್ಕಾ ಗಂಡು ಮಗು ಆಗುತ್ತೆ ಅಂತ ಹೇಳಿದರು. ಆಮೇಲೆ ಅವರು ಮತ್ತೆ ರಿಪೀಟ್ ಮಾಡಿ ಕ್ವಶನ್ ಕೇಳಿದ್ರು, ನಿನ್ಗೆ ಯಾವ ಥರ ಕಾಣಿಸ್ತೋದು ಅಂದರೆ ಎಳ್ನೀರನ್ನ ನಿಮ್ಗೆ ಫುಲ್ಲು ತುಂಬಿರೋದು ಕಾಣಿಸ್ತಾ ಅಥವಾ ಅದು ಓಪನ್ ಆಗಿರೋ ಥರ ಕಾಣಿಸ್ತಾ ಅಂತ. ಆವಾಗ ನಾನು ಹೇಳಿದೆ, ಇಲ್ಲ ನನಗೆ ಓಪನ್ ಆಗಿ ಅದನ್ನು ಕುಡಿಯೋಕ್ಕೆ ಅಂತ ಹೇಳಿ ನನಗೆ ತಗೊಳ್ಳಿ ಅಂತ ಓಪನ್ ಮಾಡಿ ಕೊಟ್ಟರು ನನ್ನ ಕೈಗೆ ಅಂತ ನಾನು ಆ ಥರ ಹೇಳಿದೆ. ಆವಾಗ ಅವ್ರು ಹೇಳಿದ್ರು, ಹಂಗಾದರೆ ನಿನಗೆ ಹೆಣ್ಮಗು ಆಗ್ಬೋದು ಅನಿಸುತ್ತೆ, ನನಗೇನೋ ಹೆಣ್ಮಗು ಅಂತ ಅನಿಸುತ್ತೆ ಅಂತ. ನಾನು ಈ ಥರ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತೇಳಿ ಇವತ್ತೊಂದು ವ್ಲಾಗಲ್ಲಿ ತಿಳಿಸಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂಥೇಳಿ ಇವತ್ತೊಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ಹೇಳೋಂಥ ಟೆಕ್ನಿಕ್ಗಳನ್ನ ಉಪಯೋಗಿಸಿ, ಹಾಗೆ ನಿಮ್ಗೆ ಯಾವುದೇ ಮಗು ಆಗಲಿ ನೀವು ಆರಾಮಾಗಿರಿ ಅಂತಲೇ ನಾನು ಹೇಳೋದು. ಏಕೆಂದರೆ ಎರಡು ಮಕ್ಕಳಾಗಿರೋರಿಗೇನೋ ಪಾಪ ತುಂಬ ಭಯ ಇರುತ್ತೆ, ಗಂಡು ಮಗು ಬೇಕು ಅನ್ನೋ ಆಸೆ ಇದ್ದವರು. ಏಕೆಂದರೆ 3ನೇ ಮಗು ಮಾಡ್ಕೊಳ್ಳೋರೇ ಹೆಣ್ಮಗು ಬೇಕು ಅನ್ನೋ ಆಸೆ ಇರೋರು ಮಾಡ್ಕೊಂಡಿರ್ತಾರೆ, ಅಥವಾ ಗಂಡು ಮಗು ಬೇಕು ಅನ್ನೋ ಆಸೆ ಇದ್ದವ್ರು ಮಾಡ್ಕೊಂಡಿರ್ತಾರೆ. ಅವ್ರಿಗೆ ತುಂಬಾ ನಮ್ಗೆ ಇದೇ ಮಗು ಬೇಕು ಅನ್ನೋ ಆಸೆಗೋಸ್ಕರನೇ ಅಲ್ವಾ ಅವ್ರು 3ನೇ ಮಗು ಮಾಡ್ಕೊಂಡಿರ್ತಾರೆ. ಅದರಿಂದ ಅವ್ರಿಗೆ ತುಂಬಾ ಭಯ ಇರುತ್ತೆ. ನೀವು ಭಯ ಇಲ್ಲದೇ ಆರಾಮಾಗಿರ್ಬೋದು ಅಂದರೆ ನೀವು ಈ ಥರ ಒಂದು ಕನಸುಗಳನ್ನ ಟ್ರೈ ಮಾಡಿ. ಅಂದರೆ ನೀವು ಯಾವುದಾದ್ರೂ ಸಿಮ್ಟಮ್ಸ್ ಇರಲಿ ಬಿಟ್ಬಿಡಿ. ಏನಕ್ಕಂದರೆ ನನಗೂ ಕೂಡ ನೋಡಿ, ಮೊದಲನೇ ಬೇಬಿಲಿ ಹೆಣ್ಮಗು ಸಿಮ್ಟಮ್ಸ್ ಇತ್ತು, 2ನೇ ಬೇಬಿಲಿ ಗಂಡು ಮಗು ಸಿಮ್ಟಮ್ಸ್ ಇತ್ತು. ಬಟ್ ಆಗಿದ್ದು ಹೆಣ್ಮಗುನೇ ಅಲ್ವಾ. ಅದಕ್ಕೆ ನಾನು ಸಿಮ್ಟಮ್ಸಿಂದನೂ ಇದೇ ಮಗು ಆಗುತ್ತೆ ಅನ್ನೋದು ತಿಳ್ಕೊಳ್ಳೋದಕ್ಕಾಗೋದಿಲ್ಲ. ನನ್ನ ಕೆಲವೊಂದು ಸಿಮ್ಟಮ್ಸಲ್ಲಿ ನನಗೆ ಪಕ್ಕ ಹೆಣ್ಮಗುನೇ ಆಗುತ್ತೆ ಅನ್ನೋದು ಸೂಚಿಸಿತ್ತು ಅಂತೇಳಿ ನಾನು ಕೂಡ ಹಳೆ ವ್ಲಾಗಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಈ ಥರ ಒಂದು ಟೆಕ್ನಿಕ್ನ ಉಪಯೋಗಿಸಿ, ಯಾವಾಗಲೂ ಕೂಡ ನಿಮಗೆ ಯಾವ ಮಗು ಆಗುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ಅಂತೇಳಿ ಇವತ್ತು ವ್ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಎಲ್ರಿಗೂ ಕೂಡ ಅಷ್ಟೇ, ಯಾರೇ ಪ್ರೆಗ್ನೆಂಟ್ ಇದ್ದೀರಾ ಇವತ್ತೊಂದ್ಸಲಿ ಇದೊಂದು ನೈಟು ನೀವು ಕೂತ್ಕೊಂಡು ನೀವು ದೇವ್ರನ್ನ ಕೇಳಿಕೊಂಡು ಮಲ್ಕೊಳ್ಳಿ. ಆವಾಗ ನಿಮಗೇ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಯಾವ ಮಗು ಆಗುತ್ತೆ ಅಂತ. ಇದಂತೂ ನಿಜವಾಗ್ಲೂ ಗೊತ್ತಾಗುತ್ತೆ ನಿಮ್ಗೆ ಯಾವ ಮಗು ಆಗುತ್ತೆ ಅಂತ. ನೀವು ಟ್ರೈ ಮಾಡಿ. ಏನಾದರೂ ನಿಮಗೆ ಡೌಟ್ ಬಂದರೆ ನನಗೊಂದು ಮೆಸೇಜ್ ಹಾಕಿ, ನಾನು ಕೂಡ ತಿಳಿಸ್ಕೊಡ್ತೀನಿ. ನಂದು ಇನ್ಸ್ಟಾ ಐಡಿಲಾದರೂ ಹಾಕಿ, ಯೂಟ್ಯೂಬಲ್ಲಿ ಹಾಕಿ. ಯೂಟ್ಯೂಬಲ್ಲಿ ಅಷ್ಟು ಡೀಟೇಲಾಗಿ ನಂಗೆ ತಿಳಿಸ್ಕೊಡೋದಕ್ಕಾಗಲ್ಲ ಅಂತಲೇ ಇನ್ಸ್ಟಾದಲ್ಲಿ ಹಾಕಿ ಅಂತ ಹೇಳೋದು. ಅಂಥೇಳಿ ಇವತ್ತು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆದವರು ಪ್ಲೀಸ್ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.